ಚಿಕೋರಿ ಇರೋಂತ ಇದು ಇದೆ, ಬ್ಲೆಂಡು ಇದೆ, ಪ್ಯೂರ್ ಕಾಫಿನೂ ಇದೆ. ಸೊ ಅದನ್ನ ಟ್ರೈ ಮಾಡಿದವರು ಎಲ್ಲರೂ ಹೇಳೋದು ಅದನ್ನೇ ಕಸ್ಟಮರ್ಸ್, ನಿಮ್ ಕಾಫಿ ಕುಡಿದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಗಲ್ಲ, ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಚಿಕ್ಕ ಬೀಳಿಗಾದ್ರೆ 10 kg 5 kg. ಏನೇನೆಲ್ಲ ಕಾಂಪೋಸ್ಟ್ ಮಿಕ್ಸ್ ಮಾಡ್ತೀರಿ? ಕಾಂಪೋಸ್ಟ್ ಗೆ ಇದು ದನದ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಮಣ್ಣು, ಆಮೇಲೆ ಅದಕ್ಕೂ ಮೈಕ್ರೋಬ್ಸ್ ನ ಇದ್ ಮಾಡಿರ್ತೀವಿ. ಟ್ರೈಕೋಡರ್ಮಾ ಸುಡೋಮನಸ್ ಅಲ್ಲೂ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ನಮ್ ತೋಟದಲ್ಲಿ ಹಣ್ಣು ಕುಯ್ಯೋ ಟೈಮಿಗೆ ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ ಲೋಕಲ್ ಅಲ್ಲಿ ಗೊತ್ತಿರೋರು ಯಾರು ಹಣ್ಣು ಕುಯ್ಯಕ್ ಬರೋದಿಲ್ಲ. ಯಾಕೆ ಸಂಬಳ ಕೊಡೋದಿಲ್ಲ ಅಂತ ಹೇಳಿ? ಸಂಬಳ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕು. ಅಂದ್ರೆ ಈಗ ನೋಡ್ತಿದ್ದೀರಲ್ಲ ಸರ್, ಚಿಕ್ಕ ಮಕ್ಳಲ್ಲೂ ಕ್ಯಾನ್ಸರ್, ಯಾರು ಕಾಯಿಲೆಯಿಂದ ಯಾರು ತಪ್ಪೇ ಇಲ್ಲ ಅನ್ನಂಗೆ, ಯಾವ ಮನೇನೂ ತಪ್ಪಿಲ್ಲ ಕಾಯಿಲೆಯಿಂದ ಅನ್ನಂಗೆ. ಎಲ್ಲಕ್ಕೂ ಏನ್ ಮೂಲ ಅಂದ್ರೆ ಊಟದಲ್ಲಿರೋ ವಿಷ ಅಷ್ಟೇ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಗ್ಗೆ ಭಾಗದಲ್ಲಿದ್ದೇನೆ. ಸಹಜವಾಗಿ ಕಾಫಿ, ಕಾಳುಮೆಣಸು ಈ ಕೃಷಿ ಮಾಡೋದನ್ನು ನಾವು ಕೆಮಿಕಲ್ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ರಾಸಾಯನಿಕ ಮುಕ್ತವಾಗಿ ಸಾವಯವ ವಿಧಾನಗಳಲ್ಲಿ ಕಾಫಿ ಮತ್ತು ಕಾಳುಮೆಣಸನ್ನು ಬೆಳಿಬೋದು ಅನ್ನುವಂಥ ತೋರಿಸಿ ಕೊಟ್ಟಿರುವಂಥ ಒಬ್ಬರು ಯುವ ಕೃಷಿಕೆಯನ್ನು ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಸಹಜವಾಗಿ ನಾವು ಕೃಷಿಯ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೇವೆ, ಆದರೆ ಎಲ್ಲ ಕಂಟೆಂಟ್ಗಳಲ್ಲಿ ಏನಾದರೂ ಒಂದು ಡಿಫ್ರೆನ್ಸ್ ಇರ್ತದೆ. ನಾನು ಇವತ್ತು ಒಂದು ವಿಶೇಷವಾಗಿರುವಂಥ ಸಂಗತಿ ನನಗೆ ತಿಳ್ಕೊಂಡಿರುವಂಥದ್ದು, ನೀವು ಸಾವಯವ ರೀತಿಯಲ್ಲಿ ಕಾಫಿ ಮತ್ತು ಕಾಳುಮೆಣಸನ್ನು ಬೆಳಿತೀರಿ ಅಂತ. ಯಾಕಂದ್ರೆ ಎಲ್ಲರೂ ಕೂಡ ರಾಸಾಯನಿಕ ಕೃಷಿಗೆ ಅಡಿಟ್ ಆಗಿದ್ದಾರೆ. ಅಂದ್ರೆ ಇದು ಸವಾಲಿನ ಕೆಲಸ. ಇದನ್ನು ಎಷ್ಟು ವರ್ಷದಿಂದ ಈ ರೀತಿ ಕೃಷಿ ಮಾಡ್ತಾ ಇದ್ದೀರಿ ನೀವು? ನಾವು ಈಗ ಸುಮಾರು 8 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದೀವಿ. ಈಗ ಮೆಣಸಿಗೆ ಪೆಸ್ಟಿಸೈಡ್, ಫಂಗಿಸೈಡ್ ಏನು ಮಾಡ್ದೇನೆ ಈ ಪೆಸ್ಟ್ ಕಂಟ್ರೋಲಿಗೆ ಬೇವಿನ ಎಣ್ಣೆ ಜೊತೆ ಎಗ್ ಇರುತ್ತಲ್ಲ, ಮೊಟ್ಟೆನ ಮಿಕ್ಸ್ ಮಾಡ್ಬಿಟ್ಟು ಜಸ್ಟ್ ಅದು ಡಿಸಾಲ್ವ್ ಆಗಕ್ಕೋಸ್ಕರ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡಿಸ್ತೀವಿ. ಅದು ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಯಾವ ಟೈಮ್ ಅಲ್ಲಿ ಸ್ಪ್ರೇ ಮಾಡೋದು? ಕುಯಿಲ್ ಆದ್ಮೇಲೆ ಫ್ಲವರಿಂಗ್ ಎಲ್ಲ ಆಗುತ್ತೆ, ಈಗ ಜೂನ್ ಅಲ್ಲಿ ಆಗುತ್ತೆ. ಇದೆಲ್ಲ ಆದ್ಮೇಲೆ ಒಂದು ಡಿಸೆಂಬರ್ ಜಾನ್ವರಿ ಈ ಟೈಮ್ ಅಲ್ಲೆಲ್ಲ ಪೆಸ್ಟ್ ಜಾಸ್ತಿ ಇರುತ್ತೆ. ಆ ಟೈಮ್ ಅಲ್ಲೂ ಮಾಡ್ತೀವಿ. 2 ಟೈಮ್ಸ್ ಆಗುತ್ತೆ. ಕಹಿಬೇವಿನ ಎಣ್ಣೆ ಅಂತ ಹೇಳಿದ್ರಲ್ಲ ನೀವು, ಯಾವ ಕಹಿಬೇವಿನ ಎಣ್ಣೆ ಉಪಯೋಗ ಮಾಡ್ತೀರಿ ನೀವು? ಹೇಗೆ ಅದು ಮಿಲ್ಲಿಂದ ತಂದು? ಇಲ್ಲಿಂದ ಲೋಕಲ್ ಅರಸೀಕೆರೆ. ಈಗ ಅದಕ್ಕೆ ಮೊಟ್ಟೆ ಮಿಕ್ಸ್ ಮಾಡೋದು ಅಂತ ಹೇಳಿದ್ವಿ. ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅದು ಯಾವ ಕಾರಣಕ್ಕೋಸ್ಕರ ಮೊಟ್ಟೆ? ಅದು ಎಣ್ಣೆ ನೀರಲ್ಲಿ ಡಿಸಾಲ್ವ್ ಆಗೋದಲ್ಲ, ಮಿಕ್ಸ್ ಆಗಲ್ಲ. ಬಟ್ ಮೊಟ್ಟೆ ಹಾಕಿದಾಗ ಅದು ಡಿಸಾಲ್ವ್ ಆಗುತ್ತೆ. ಹೌದಾ? ಹೌದು, ಅದು ಒಂದಾಗುತ್ತೆ. ಅಂಡ್ ಅದಕ್ಕೆ ಕ್ಯಾಲ್ಸಿಯಂ ಕೊಟ್ಟಂಗ್ ಆಗುತ್ತೆ, ನ್ಯೂಟ್ರಿಯೆಂಟ್ ಕೊಟ್ಟಂಗ್ ಆಗುತ್ತೆ, ಅಂಡ್ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಈಗ ಉದಾಹರಣೆಗೆ 1 ಲೀಟರ್ ಕಹಿಬೇವಿನ ಎಣ್ಣೆ ಇರ್ತದೆ, ಅದಕ್ಕೆ 1 ಲೀಟರ್ 100 ಲೀಟರ್ ನೀರು, ಒಂದು 10 ಮೊಟ್ಟೆ ಇದನ್ನ ಡ್ರಮ್ಗೆ ಹಾಕೊಂಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಮಿಷಿನ್ ಅಲ್ಲಿ. ನಮ್ಮಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ನಮ್ದು ಮಳೆಗಾಲ ಒಂದೇ ಸದಾ, ಯಾಕಂದ್ರೆ ಎಲ್ಲ ಜೋರ್ ಇರ್ತದೆ. ನಮ್ಮಲ್ಲಿ ಮೈಲ್ತುತ್ತು ಸ್ಪ್ರೇ ಮಾಡ್ತೇವೆ. ನಿಮ್ಮಲ್ಲಿ ಏನಾದ್ರೂ ಅಂತದ್ದು ಸ್ಪ್ರೇ ಮಾಡ್ತೀರಾ? ಇಲ್ಲ, ಮೈಲ್ತುತ್ತು 1% ಮಾಡ್ತೀವಿ. ಒನ್ ಟೈಮ್ ಅಲ್ಲಿ ಮಾಡ್ತೀವಿ. ಟ್ರೈಕೋಡರ್ಮಾ ಮತ್ತೆ ಸುಡೋಮನಸ್, ಅದೆರಡು ಮೈಕ್ರೋಬ್ ತುಂಬಾ ಎಸೆನ್ಷಿಯಲ್. ಅದು ಮೆಣಸಿಗೆ ಅದು ಇಲ್ಲ ಅಂದ್ರೆ ಕಂಟ್ರೋಲೇ ಮಾಡಕ್ ಆಗಲ್ಲ ಮೋಸ್ಟ್ಲಿ. ಫಂಗಿಸೈಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ತುಂಬಾ ಮಳೆ ಅಲ್ಲ ನಮ್ ಕಡೆ. ಮಳೆ ನಿಂತ ಕೂಡ್ಲೆ ಒಂದು ಆಗಸ್ಟ್ ಟೈಮಿಗೆ ಯಾವಾಗ ಬಿಡುವು ಕೊಡುತ್ತೋ ಆ ಟೈಮ್ ಅಲ್ಲಿ ಟ್ರೆಂಚ್ ಮಾಡ್ತೀವಿ, ಸ್ಪ್ರೇ ಮಾಡೋದಿಲ್ಲ. ಟ್ರೈಕೋಡರ್ಮಾ ಒಂದ್ಸತಿ, ಸುಡೋಮನಸ್ ಮಿಕ್ಸ್ ಮಾಡೋದು ಒಂದು 2 ಲೀಟರ್ಸ್ ಪರ್ ಬ್ಯಾರಲ್, ಅಂದ್ರೆ 200 ಲೀಟರ್ಸ್ಗೆ 2 ಲೀಟರ್ಸ್. ನಾನು ಸಾಧಾರಣ ತುಂಬಾ ತೋಟಗಳಿಗೆ ಹೋಗ್ತಾ ಇರ್ತೇನೆ. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಯಾರು ಉಪಯೋಗ ಮಾಡ್ತಾರೆ ಅವರ ತೋಟದ ರೀತಿಯಲ್ಲಿ ಇಲ್ಲಿಯೂ ಕೂಡ ಕಾಯಿಗಳ ಉದ್ದ, ಕಾಯಿಗಳ ಗಾತ್ರ ಎಲ್ಲವೂ ಇದೆ. ಇದಕ್ಕೆ ಗೊಬ್ಬರ ಯಾವುದೆಲ್ಲ ಉಪಯೋಗ ಮಾಡ್ತೀರಿ? ಗೊಬ್ಬರ ಅಂದ್ರೆ ಕಾಂಪೋಸ್ಟ್. ಎವ್ರಿ ಇಯರ್ ಕಾಂಪೋಸ್ಟ್, ಸುಣ್ಣ, pH ಕಂಟ್ರೋಲ್ ಮಾಡ್ಲಿಕ್ಕೆ ಸುಣ್ಣ, ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಸಿ ಸುಣ್ಣ ಹಾಕ್ಸೋದು. ಎಷ್ಟು ಕೆಜಿ ಕಾಂಪೋಸ್ಟ್? ಕಾಂಪೋಸ್ಟ್ ಒಂದು 20 kg ಇಂದ ದೊಡ್ಡ ಬೀಳಿಗಾದ್ರೆ, ಚಿಕ್ಕ ಬೀಳಿಗಾದ್ರೆ 10 kg 5 kg. ಏನೇನೆಲ್ಲ ಕಾಂಪೋಸ್ಟ್ ಮಿಕ್ಸ್ ಮಾಡ್ತೀರಿ? ಕಾಂಪೋಸ್ಟ್ ಗೆ ಇದು ದನದ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಮಣ್ಣು, ಆಮೇಲೆ ಅದಕ್ಕೂ ಮೈಕ್ರೋಬ್ಸ್ ನ ಇದ್ ಮಾಡಿರ್ತೀವಿ. ಟ್ರೈಕೋಡರ್ಮಾ ಸುಡೋಮನಸ್ ಅಲ್ಲೂ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಅದಕ್ಕೆ ಏನಂದ್ರೆ ಜಾಸ್ತಿ ನೀರು ಬೀಳ್ಬಾರ್ದು, ಬಿಸಿಲು ಇರಬಾರ್ದು, ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ಕಾಂಪೋಸ್ಟ್ ಗೆ ಮಾಯಿಶ್ಚರ್ ಮೇಂಟೈನ್ ಮಾಡಿ ಆ ರೀತಿ ಮಾಡ್ತೀರಲ್ಲ. ಅಂದ್ರೆ ಇದು ಯಾವ್ದು ವೆರೈಟಿ? ಇದು P1. ಪಣಿಯೂರು 1. ಹಿಂದೆ ಎಲ್ಲ ಅದೇ ಇದ್ದಿದ್ದು ಅಲ್ಲ, ಉದ್ದ ಇದೆ. ಈಗ ಹೊಸದಾಗಿ ಹಾಕ್ಸಿರೋದೆಲ್ಲ ತೇವಮ್ಮು, ಎಲ್ಲ ಬೇರೆ ಬೇರೆ ವೆರೈಟೀಸ್ ತುಂಬಾ ಟ್ರೈ ಮಾಡಿದೀವಿ. ಲಾಸ್ಟ್ ಇಯರ್ ಇಂದ ಟ್ರೈ ಮಾಡ್ತಾ ಇದೀವಿ. ಚಂದ್ರ ಎಲ್ಲ ಮಾಡಿದೀರಾ?
ಚಂದ್ರ ಎಲ್ಲ ಈ ಸತಿ ಆರ್ಡರ್ ಮಾಡಿದೀವಿ, ಇನ್ನ ಸಿಕ್ಕಿಲ್ಲ. ಈ ಸತಿಯಿಂದ ಟ್ರೈ ಮಾಡ್ತೀವಿ. ಎಲ್ಲಿಂದ ತರಿಸಿದ್ರಿ ಚಂದ್ರ? ಚಂದ್ರ ಇವರು ಸುಜಯ್ ಅಂತ ಮೇಘಟ್ವಳ್ಳಿಯಲ್ಲಿ. 4-5 ಬಾರಿ ಇದನ್ನು ಕೊಯ್ಲು ಮಾಡ್ಬೇಕು, ಅಂದ್ರೆ ಹಣ್ಣಾದದ್ದು ಮಾತ್ರ ಕೊಯ್ಲು ಮಾಡ್ಬೇಕು ಅಂತ ನಮ್ಮಲ್ಲಿ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಇಲ್ಲಿ ಕೆಲವರಲ್ಲಿ ಹಣ್ಣಾಗಿದೆ, ಕೆಲವು ಹಣ್ಣಾಗಿಲ್ಲ. ನೀವು ಕೊಯ್ಲನ್ನು ಹಣ್ಣಾಗಿದ್ದನ್ನು ಮಾತ್ರ ಮಾಡ್ತೀರಾ ಅಥವಾ ಎಲ್ಲ ಒಟ್ಟಿಗೆ ಮಾಡ್ತೀರಾ? ಇಲ್ಲ, ಕಾಳ್ಮೆಣಸು ಅಂತ ಬಂದಾಗ ಈ ಒಂದು ಬೀಳಲ್ಲಿ 10% ಆಗಿದ್ರೆ ಹಣ್ಣು ಪೂರ್ತಿ ಕೊಯ್ಲು ಮಾಡ್ಬೋದು ಆತರ. ಸೊ ಒಂದ್ ಪಟ್ಟೆ ಲೆಕ್ಕ ನೀರ್ ಹೆಂಗ್ ಬಿದ್ದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಟ್ಟೆನಲ್ಲಿ ಹೆಚ್ಚು ಕಮ್ಮಿ ಒಂದ್ 10% ಬಂದಿದೆ, ಈಗ ಒಂದ್ 8% ಇದೆ. ಇನ್ನೊಂದು ವೀಕ್, ಇನ್ನೊಂದು ವಾರದಲ್ಲಿ ಆಗತ್ತೆ. ಸೊ ಇನ್ನ ಪೂರ್ತಿ ಕುಯ್ಬೋದು, ಕೊಯ್ಲು ಶುರು ಆಗುತ್ತಲ್ಲ. ಸೊ ಅದು ಹಣ್ಣಾಗಿದ್ ಮಾತ್ರ ತೆಗಿಯಕ್ ಹೋದ್ರೆ ಆಗೋದಿಲ್ಲ, ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಮತ್ತೆ ಅದು ಎಸೆನ್ಷಿಯಲ್ ಇಲ್ಲ. ಈಗ ರೋಗಗಳದ್ದು ಸಮಸ್ಯೆ ಬಗ್ಗೆ ಇದ್ದೇ ಇರ್ತದೆ, ಯಾಕಂದ್ರೆ ಕಾಳುಮೆಣಸಲ್ಲಿ ರೋಗ ಇಲ್ಲ ಅಂತ ಹೇಳಿದ್ರೆ ಅದು ಅವ್ರದ್ದು ಏನೋ ಸುಳ್ಳು ಹೇಳ್ತಿದ್ರು ಅಂತ ಅರ್ಥ. ಅದು ಹಾಗೆ ನಿಮ್ಗೆ ಹೇಗೆ? ಅದು ಇಲ್ಲ, ಬೀಳು ಹೋಗುತ್ತೆ, ಪ್ರತಿ ವರ್ಷ ಹೋಗುತ್ತೆ. ಒಂದ್ 10-12 ಬೀಳು ಹೋಗುತ್ತೆ. ಈ ವರ್ಷನೂ ಹೋಗುತ್ತೆ. ಅದು ಹೋದ ತಕ್ಷಣ ಐಡೆಂಟಿಫೈ ಮಾಡಿ ತೆಗ್ಸ್ಬಿಟ್ಟು ಸುಟ್ಟಾಕ್ಸ್ಬಿಡ್ತೀವಿ. ಪ್ರಿವೆಂಟಿವ್ ಮೆಷರ್ ಅದು, ಸ್ಪ್ರೆಡ್ ಆಗದೆ ಇರೋ ಹಾಗೆ. ಆಮೇಲೆ ಅಲ್ಲಿ ಬುಡಕ್ಕೆ ಸುಣ್ಣ ಹಾಕ್ಸ್ಬಿಡ್ತೀವಿ, ಮತ್ತೆ ಅದು ಸ್ಪ್ರೆಡ್ ಆಗ್ಬಾರ್ದು, ಬೇರೆ ಸ್ಪ್ರೆಡ್ ಆಗ್ಬಾರ್ದು ಅಂತ ಹೇಳಿ. ಹೌದು. ಜಾಬ್ ಫಸ್ಟ್ ಅಂದ್ರೆ ಜವಾಬ್ದಾರಿ ಇತ್ತು, ನಮ್ ತಂದೆಯವ್ರು ತೀರ್ಕೊಂಡಿದ್ರು, ಹಾಗಾಗಿ ಅವ್ರದ್ದು ನಂತರ ನೋಡ್ಲೇಬೇಕಿತ್ತು. ಇನ್ನೊಂದು ಇಂಟ್ರೆಸ್ಟ್ ಇತ್ತು, ಹಾಗಾಗಿ ತೋಟ ಬಿಟ್ಟು ಬೇರೆ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡಿ ಇನ್ನೇನು ಉದ್ಧಾರ ಮಾಡೋದ್ಕಿಂತ ನಮ್ದು ಇರೋದನ್ನ ನೋಡ್ಕೊಂಡು ಹೋಗೋಣ ಅಂತ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ. ಸೊ ಈಗ ನಾವು ಜಾಬ್, ಈಗ ಕೆಲ್ಸಕ್ಕೆ ನಾವು ಹೋಗ್ಬೇಕಾದ್ರೆ ಬೆಳಿಗ್ಗೆ 8:30-9 ಗಂಟೆಗೆ ನಾವು ಹೊರಡಬೇಕು, ಸಂಜೆ 6 ಗಂಟೆವರೆಗೆ ಕೆಲಸ ಇರ್ತದೆ. ಕೃಷಿ ಅಂತ ಹೇಳಿದ್ರೆ ತುಂಬಾ ಜನ ಆರಾಮನ್ನು ಅನ್ಕೊಂಡಿದ್ದಾರೆ. ಆದ್ರೆ ನಾನು ಸಕ್ಸಸ್ಫುಲ್ ಆಗಿರುವ ಕೃಷಿಕರನ್ನು ಹೇಗೆ ನೋಡಿದ್ದೀನಿ ಅಂತ ಹೇಳಿದ್ರೆ, ಅವ್ರದ್ದು ಒಂದು ದಿನಚರಿ ಇರ್ತದೆ ಕರೆಕ್ಟ್ ಆಗಿ. ಕೃಷಿಕ ಅಂದ್ರೆ ಸುಮ್ನೆ ಮನೇಲಿ ಕೂತಿರೋನಲ್ಲ, ಅವನ ಟೈಮ್ ಆಗುವಾಗ ಅವ್ನ ತೋಟಕ್ಕೆ ಹೋಗ್ತಾನೆ, ಆಫಿಷಿಯಲ್ ಟೈಪ್ ಅಲ್ಲಿ ಕೆಲಸ ಮಾಡ್ತಾನೆ, ಅವನ್ ತೋಟದ ಅವ್ನ್ ಮಾಡ್ತಾನೆ, ಅವನಿಗೆ ಬಾಸ್ ಇರಲ್ಲ ಬೇರೆ. ಹಾಗೆ ನಿಮ್ ದಿನಚರಿ ಹೇಗಿರ್ತದೆ? ನಮ್ದು ಟೈಮಿಂಗ್ಸ್ ಅನ್ನೋದಿಲ್ಲ ಸರ್. ಈಗ ಬೆಳಗ್ಗೆ ಬರ್ಬೇಕು, 6 ಗಂಟೆಗೆ ಬರ್ಬೇಕು, ರಾತ್ರಿ 11 ಗಂಟೆವರೆಗೂ ನೀರ್ ಹೊಡಿಬೇಕು. ಸೊ ಇನ್ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ, ಯಾವಾಗ್ಲೂ ಎವರ್ ರೆಡಿ ಇರ್ಬೇಕು. ಏನೋ ಒಂದ್ ಫಂಕ್ಷನ್ ಇದೆ, ಈಗ ಹಣ್ಣಿನ ಟೈಮ್ ಬಿಟ್ಟು ಹೋಗಂಗಿಲ್ಲ, ಆಗಲ್ಲ ಅಷ್ಟೇ. ತುಂಬಾ ಹಂಗೆ ಅಫಿಷಿಯಲ್ ಅಂದ್ರೆ ಅಟ್ಲೀಸ್ಟ್ ರಜಾ ಸಿಕ್ಕುತ್ತೆ, ರಜಾ ಹಾಕೊಂಡ್ ಹೋಗ್ಬಿಡ್ಬೋದು. ಬಟ್ ಇದಂಗಲ್ಲ. ಬಟ್ ನಾವ್ ಮ್ಯಾನೇಜ್ ಮಾಡ್ಕೊಬಹುದು, ತೀರಾ ಎಸೆನ್ಷಿಯಲ್ ಇತ್ತು ಅಂದಾಗ ಪೋಸ್ಟ್ಪೋನ್ ಮಾಡ್ಕೋಬಹುದು. ಬಟ್ ವರ್ಕ್ಸ್ ಇರುತ್ತೆ, ಹಂಗೆ ಇರುತ್ತೆ, ಇರ್ಲೇಬೇಕು ಸರ್. ಡೆಡಿಕೇಶನ್ ಇಲ್ಲ ಅಂದ್ರೆ ತೋಟ ಮಾಡಕ್ಕಾಗಲ್ಲ. ಕರೆಕ್ಟ್. ಕೃಷಿಕ ಅಂತ ಹೇಳಿದ್ರೆ ಸುಮ್ನೆ ಕೂತ್ಕೊಳ್ಳುವಂತದ್ದಲ್ಲ ಅಂತ ಹೇಳಿ. ಇಲ್ಲಿ ಸಕಲೇಶ್ಪುರ ಸೈಡ್ ಎಲ್ಲ ಆಗಾಗ ಟಿವಿಲಿ ಬರ್ತಿರ್ತಲ್ಲ, ಆನೆ ಬಂತು ಅಂತ ಹೇಳಿ. ಏನಾದ್ರು ಇಲ್ಲಿ ಬರ್ತದೆ ತೋಟಕ್ಕೆ? ನಮ್ದು ಒಂದ್ 3 ವರ್ಷದಿಂದ ಬಂದೇ ಇರ್ಲಿಲ್ಲ. ಲಾಸ್ಟ್ ಒಂದು 15 days ಬ್ಯಾಕ್ ಬಂದು ಒಂದ್ ನೈಟ್ ಸ್ಟೇ ಮಾಡಿ ಸ್ವಲ್ಪ ಹಾಮ್ ಆಗಿದೆ. ಅಂದ್ರೆ ನ್ಯಾಚುರಲಿ ಅವೇನು ಮಾಡಿಲ್ಲ, ಆಕ್ಚುಲಿ ದನ ಓಡಿಸ್ಬಿಟ್ಟು ಡಿಸ್ಟರ್ಬ್ ಮಾಡಿ ಸ್ವಲ್ಪ ಹಾಳಾಗಿದೆ. ಇಲ್ಲೇ ಇತ್ತು, ಒಂದಿನ ಸ್ಟೇ ಮಾಡಿದ್ವು. ನಿಮ್ ಭಯ ಆಯ್ತಾ? ಇಲ್ಲ ಸರ್, ಎಲ್ಲ ಭಯ ಬಿಟ್ಬಿಟ್ಟೆ ಬಂದಿರೋ ತೋಟಕ್ಕೆ. ಇದು ದೊಡ್ಡ ಡೈಲಾಗ್, ಇದು ಪ್ರತಿಯೊಬ್ಬ ಕೃಷಿಕ. ಹೌದು, ಈಗ ಒಂದು ನ್ಯಾಚುರಲ್ ಆಗಿರೋ ಒಂದ್ ಸಿಸ್ಟಮ್ ಅಲ್ಲಿ ಆನೆ ಪ್ರಾಣಿ ಎಲ್ಲಾನು ಇದ್ದಿದ್ದೇನೆ ಇರುವಂತದ್ದೆಲ್ಲ. ಹೌದೌದು, ಕರೆಕ್ಟ್. ಈಗ ಆನೆಗೆ ತುಂಬಾ ಖುಷಿಯಾಗಿರ್ಬೋದು, ಯಾಕಂದ್ರೆ ಒಂದು ಒಳ್ಳೆ ಸಾವಯವ ತಂಪಾಗಿರೋ ತೋಟ ಅಲ್ಲ. ಎಲ್ಲಾರು ಅದನ್ನೇ ಹೇಳೋದು, ಅದಕ್ಕೋಸ್ಕರ ಬಂದಿದಾವೆ ಅಂತ. ಹೌದಾ? ಒಂದು ನ್ಯಾಚುರಲ್ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಪಡೆಯೋಣ ಅಂತ ಹೇಳಿ ಬಂದಿರ್ಬೋದಲ್ಲ. ಹೌದು. ಈಗ ನಮ್ ಕಡೆ ಸಣ್ಣ ಕೃಷಿಕರು ನಾವೆಲ್ಲ ಕೂಡ ಸಾವಯವ ಕೃಷಿಯನ್ನು ಮಾಡ್ತೇವೆ. ಆದ್ರೆ ಇದು ತುಂಬಾ ದೊಡ್ಡ ವ್ಯವಹಾರ ಇದು, ಯಾಕಂದ್ರೆ ಇಷ್ಟು ದೊಡ್ಡ ತೋಟವನ್ನು ಸಾವಯವ ಮಾಡೋದು ಅಂತ ಹೇಳಿದ್ರೆ. ನೀವು ಈ ಸಾವಯವ ಅನ್ನುವಂಥದ್ದನ್ನ ಯಾವ ಕಾರಣಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಈಗ ನೋಡ್ತಿದ್ದೀರಲ್ಲ ಸರ್, ಚಿಕ್ಕ ಮಕ್ಳಲ್ಲೂ ಕ್ಯಾನ್ಸರ್, ಯಾರು ಕಾಯಿಲೆಯಿಂದ ಯಾರು ತಪ್ಪೇ ಇಲ್ಲ ಅನ್ನಂಗೆ, ಯಾವ ಮನೇನೂ ತಪ್ಪಿಲ್ಲ ಕಾಯಿಲೆಯಿಂದ ಅನ್ನಂಗೆ. ಎಲ್ಲಕ್ಕೂ ಏನ್ ಮೂಲ ಅಂದ್ರೆ ಊಟದಲ್ಲಿರೋ ವಿಷ ಅಷ್ಟೇ. ಆ ವಿಷ ನಾವೇ ಹಾಕೊಂಡು ನಾವೇ ತಿನ್ನೋದು, ಇದು ಒಂದ್ ಫಸ್ಟ್ ರೀಸನ್. ಅಂಡ್ ಇನ್ನೊಂದಂದ್ರೆ ಜೀವಿಗಳು ಸರ್. ಈಗ ನಮ್ ತೋಟದಲ್ಲಿ ಎಲ್ಲಾ ತರ, ಈಗ ಸುಮ್ನೆ ಸೈಲೆಂಟ್ ಆಗಿದ್ರೆ ಸಾಕು, ಎಷ್ಟು ಪಕ್ಷಿಗಳು, ಎಲ್ಲಾ ತರದ ಜೀವಿಗಳು ಇದೆ. ಯಾವ್ದಕ್ಕೂ ಅಂದ್ರೆ ಬೆನಿಫಿಷಿಯಲ್ ತುಂಬಾ ಇರ್ತವಲ್ಲ, ಬರೀ ಪೆಸ್ಟ್ ಇದು ಅಷ್ಟೇ ಅಲ್ಲ, ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ಬೆನಿಫಿಷಿಯಲ್ ಲಿವಿಂಗ್ಸ್ ತುಂಬಾ ಇರ್ತವೆ. ಅವಕ್ಕೂ ಹಾರ್ಮ್ ಮಾಡಬಾರ್ದು ಅನ್ನೋದು ಒಂದು. ಆಮೇಲೆ ನಾವು ಬದುಕ್ಬೇಕಲ್ಲ ನೀಟ್, ಅಂದ್ರೆ ಕಾಯಿಲೆ ಇಲ್ದೇನೆ. ನಮ್ದು ತೋಟದ ಹೆಸರು ಜೀವಂತಿಕಾ ನ್ಯಾಚುರಲ್ ಫಾರ್ಮ್ ಅಂತ. ಈ ಹೆಸರು ಏನಂತ ಅಂದ್ರೆ ಇಲ್ಲಿ ಎಲ್ಲಾ ಜೀವಿಗಳು ಇರ್ಬೇಕು, ಬಯೋಡೈವರ್ಸಿಟಿ ಮೈನ್. ಅಂದ್ರೆ ಎಲ್ಲಾ ತರನೂ ಇರುತ್ತೆ, ಎಲ್ಲಾ ಕೂಡಿ ಇರೋದು ಅಂತ, ನ್ಯಾಚುರಲ್ ಸಿಸ್ಟಮ್ ಅಂತ. ಅದಕ್ಕೋಸ್ಕರ ಜೀವಂತಿಕಾ ನ್ಯಾಚುರಲ್ ಫಾರ್ಮ್ ಅಂತ ಇರೋದು. ಅಂದ್ರೆ ತೋಟನೇ ಒಂದು ಜೀವ ಇರುವಂತ ಜೀವಿಗಳ ತಾಣ ಆಗ್ಬೇಕು. ಆ ಕಾರಣಕ್ಕೋಸ್ಕರ ಒಂದು ನಮ್ಗೆ ಬಂದಾಗ ಇಲ್ಲಿ ಫೀಲ್ ಆಗತ್ತೆ. ಇಲ್ಲಿ ನಾವು ಈಗ ನಡ್ಕೊಂಡು ಹೋದಾಗ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಮೆತ್ತಗೆದ್ದಾಗೆ, ಅದೇ ರೀತಿಯಲ್ಲಿ ಇಲ್ಲಿ ಇರುವಂತಹ ಹಕ್ಕಿಗಳು,
ಎಲ್ಲ ಕೂಡ ಪ್ರಕೃತಿ ತುಂಬಾ ಸುಂದರವಾಗಿದೆ. ನೋಡಿ ಸ್ನೇಹಿತರೆ, ಕಾಳುಮೆಣಸಿನ ಒಂದಷ್ಟು ಮಾಹಿತಿಯನ್ನು ನೀವು ಪಡೆದ್ರಿ. ಈಗ ನಾವು ಒಂದು ಬೆಟ್ಟ ಹತ್ತಿಕೊಂಡು ಒಂದು ಬೆಟ್ಟದಲ್ಲಿದ್ದೇವೆ. ನ್ಯಾಚುರಲ್ ಆಗಿ ಇದು ಸಹಜವಾಗಿ ಕಾಡಿನ ಮರಗಳಿರುವಂತದ್ದು ಇಲ್ಲಿ. ಆ ಮರಗಳನ್ನು ಕಡ್ದಿಲ್ಲ. ಅದರ ಜೊತೆಗೆ ನೋಡಿ, ಈ ಪಪ್ಪಾಯಿ ನಿಮಗೆ ಕಾಣಬಹುದು. ಈ ರೀತಿದ್ದು ನಂಗೆ ತುಂಬಾ ಪಪ್ಪಾಯಿಗಳು ಕಾಣಲಿಕ್ಕೆ ಶುರು ಆಯ್ತಿಲ್ಲ. ಅದು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅದು ಹಕ್ಕಿಗಳಿಗೆ ನೋಡಿ ಆಹಾರ ಆಗುತ್ತೆ. ಆಗ ನಮ್ಗೆ ಕೃಷಿಗೆ ಉಪದ್ರ ಮಾಡೋದ್ರಲ್ಲಿ ನಿಂತು ಹೋಗುತ್ತೆ. ಅದೇ ರೀತಿಯಲ್ಲಿ ಹಲಸಿನ ಮರ ಇದೆ, ಅದರಲ್ಲೂ ಕೂಡ ಕಾಯಿಗಳು ಬಿಟ್ಟಿದೆ. ತುಂಬಾ ಸುಂದರವಾಗಿ ಇರುವಂತ ಜಾಗ, ಕಲ್ಲುಗಳೆಲ್ಲ ನೋಡಿ. ಮಕ್ಕಳೆಲ್ಲ ಬಂದು ಇಲ್ಲಿ ಸುಸ್ತಾಗಿ ಕೂತಿದ್ದಾರೆ, ಒಳ್ಳೆ ಓಡಾಡ್ಕೊಂಡು ಬರ್ತಾರೆ. ಹಾಗೆ ಇವತ್ತು ಕಾಫಿಯಲ್ಲಿ ಸಾವಯವ ಅಂತ ಹೇಳಿದ್ರೆ ಅದು ಆಗುವ ಕೆಲಸ ಅಲ್ಲ ಅಂತ ಹೇಳಿ ಜನರು ಹೇಳುವಂಥದ್ದು. ನೀವು ಅದಕ್ಕೆ ಏನೇನೆಲ್ಲ ಮಾಡ್ತೀರಿ? ಅಂದ್ರೆ ಅದೇ ಕಾಫಿಗೆ ಮೇನ್ ಅಂದ್ರೆ ಹೀಗ್ ನೀರ್ ಹೊಡಿಯೋದು, ಆ ಟೈಮಿಗೆ ಕರೆಕ್ಟ್ ಆಗಿ ಏನೇನ್ ಮಾಡ್ಬೇಕು, ಆ ಕೆಲ್ಸಗಳೆಲ್ಲ ಕರೆಕ್ಟ್ ಆಗಿ ಆಗ್ಬೇಕು. ಅದು ಮುಖ್ಯವಾದ್ದು ಅಲ್ಲ. ನೀರು ಮೇನ್ ಎಲ್ಲಕ್ಕಿಂತ ಫಸ್ಟ್ ನೀರು ಮತ್ತೆ ಬಿಸಿಲು. ತುಂಬಾ ಬಿಸಿಲು ಇರಬಾರ್ದು, ತುಂಬಾ ನೆರಳು ಇರಬಾರ್ದು. ಅದೊಂದು ಕಾಪಾಡ್ಕೋಬೇಕು. ಅದೆರಡು ಮೇನ್ ಫ್ಯಾಕ್ಟರ್ ಫಸ್ಟ್. ಅದಾದ್ಮೇಲಿಂದ ನೆಕ್ಸ್ಟ್ ಬರುತ್ತೆ ಗೊಬ್ಬರ, ಪೆಸ್ಟ್ ಮ್ಯಾನೇಜ್ಮೆಂಟ್, ಪ್ರತಿಯೊಂದು. ಈಗ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟೇನೆ, ರೆಕ್ಕೆ ಬೋರರು, ಆಮೇಲೆ ಫಂಗಿಸೈಡ್ ಅಂತ ಏನು ಜಾಸ್ತಿ ಇದಾಗಲ್ಲ ರೋಬಸ್ಟಾಗೆ. ಸೊ ಅರೇಬಿಕಾದ್ರೆ ಆಗತ್ತೆ, ಅದಕ್ಕೆ ಬೇವಿನ ಎಣ್ಣೆ ಮತ್ತೆ ಬೋರ್ಡೋ ಮಾಡ್ತೀವಿ ಅದಕ್ಕೂ ಮೈಲ್ತುತ್ತು. ಇನ್ನ ರೋಬಸ್ಟಾಗೆ ಅಂತ ಅಂದ್ರೆ ಈ ರೆಕ್ಕೆ ಬೋರರು ಮೇನ್ ಆಗುತ್ತೆ ಕಂಟ್ರೋಲ್ಗೆ. ಅದಕ್ಕೆ ಕಸಿ ಮಾಡಿಸುವಾಗ ಇಲ್ಲ ಚಿಗುರು ಮಾಡಿಸುವಾಗ ಅದನ್ನ ತೆಗೆದ್ಬಿಟ್ಟು ಸುಡಿಸ್ತೀವಿ. ನಿಮ್ಮ ಹತ್ರ ಹೆಚ್ಚು ಯಾವ ವೆರೈಟಿ ಇರುವಂತದ್ದು? ನಮ್ದು ರೋಬಸ್ಟಾ ಜಾಸ್ತಿ ಇದೆ, ಅರೇಬಿಕಾ ಸ್ವಲ್ಪ ಕಡಿಮೆ ಇದೆ. ರೋಬಸ್ಟಾ ಇದೆಲ್ಲ ಓಲ್ಡ್ ರೋಬಸ್ಟಾ ವೆರೈಟಿ. ಕೆಳಗಡೆ ಇದ್ದಿದ್ದೆಲ್ಲ C-R. ಈಗ ಇದರ ಮಧ್ಯದಲ್ಲಿ ಇದೆಲ್ಲ ವೈಲ್ಡ್ ಫಾರೆಸ್ಟ್, ಅಂದ್ರೆ ನೀವು ಬೇರೆ ಯಾವುದೇ ಮರಗಳನ್ನು ನೆಡ್ಲಿಲ್ಲ. ಸಹಜವಾಗಿ ನಿಮ್ಮ ಹಿರಿಯರ ಕಾಲದಿಂದ ಯಾವ ಮರಗಳಿದೆ ಅದೇ ಮರಗಳು ಇಲ್ಲಿ ಇರುವಂತದ್ದು. ಬೇರೆ ಯಾವ್ದನ್ನ ನೆಟ್ಟು ನಿಮ್ಗೆ ಮಧ್ಯದಲ್ಲಿ ಕಾಳುಮೆಣಸೆಲ್ಲ ಹಾಕ್ಬೋದಲ್ಲ, ಯಾಕೆ ನೆಟ್ಟಿಲ್ಲ? ನೆಟ್ಟಿಲ್ಲ ಅಂದ್ರೆ ಇದು ಸಹಜವಾದ ಒಂದು ಕಾಡಿನ ತರನೇ ಅಟ್ಮಾಸ್ಫಿಯರ್ ಇದೆ. ಪೂರ್ತಿಯಾಗಿ ಹಳೆ ಕಾಡು ಮರಗಳೇ. ಇದನ್ನ ತೆಗ್ಸಿ ಸಿಲ್ವರ್ ಹಾಕಿಸ್ಬೋದು, ಆದ್ರೆ ಆ ವೆದರ್ ಇದು ಬರೋದಿಲ್ಲ. ಈಗ ಸಿಲ್ವರ್ ಅಂದ್ರೆ ಟೆಂಪರೇಚರ್ ಹೈ ಆಗುತ್ತೆ. ಸಿಲ್ವರ್ ಕೆಳಗಡೆ ನಾವ್ ನಿಂತ್ರು ಅಷ್ಟೇ, ಗಿಡ ಹಾಕಿದ್ರು ಅಷ್ಟೇ, ಒಂದ್ 2 degrees ಜಾಸ್ತಿ ಇರುತ್ತೆ. ಅದೇ ಈ ಕಾಡ್ ಮರದ ಕೆಳಗಡೆ ಆದ್ರೆ ಆ ತಂಪು ಬೇರೆ ನಿಮಗೆ ಗೊತ್ತಾಗ್ತಿದೆ. ಮೇಲ್ ಬಂದಾಗ ಆ ಥಂಡಿ ಹೆಂಗಿದೆ, ಕೆಳಗಡೆ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ತರ ಒಂದು ವಾತಾವರಣ, ಪೂರ್ತಿ ಕಾಡಿನ ವಾತಾವರಣ ಇಷ್ಟು. ನಮ್ ತೋಟದಲ್ಲಿ ಹಣ್ಣು ಕುಯ್ಯೋ ಟೈಮಿಗೆ ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ, ಲೋಕಲ್ ಅಲ್ಲಿ ಗೊತ್ತಿರೋರು ಯಾರು ಹಣ್ಣು ಕುಯ್ಯಕ್ ಬರೋದಿಲ್ಲ. ಯಾಕೆ ಸಂಬಳ ಕೊಡೋದಿಲ್ಲ ಅಂತ ಹೇಳಿ? ಸಂಬಳ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕು. ಏನು ಅಂತಂದ್ರೆ ಇರ್ವೆ ಜಾಸ್ತಿ, ಸಿಗ್ಲಿ ಜಾಸ್ತಿ. ಎಷ್ಟು ಸಾಕಿದೀರಾ ನೀವು ಅಂತಾರೆ. ಈಗ ಬೇರೆ ತೋಟದಲ್ಲಿ ಅಂದ್ರೆ ಫಂಗಿಸೈಡ್, ಪೆಸ್ಟಿಸೈಡ್ ಹೊಡಿತಾನೆ ಇರ್ತಾರೆ ಒಂದು. ಇನ್ನೊಂದ್ ಏನಂತ ಅಂದ್ರೆ, ಇರ್ವೆಗೆ ಅಂತಾನೆ ಪೂರ್ತಿ ಸ್ಪ್ರೇ ಮಾಡಿಸ್ಬಿಟ್ಟಿರ್ತಾರೆ ಮುಂಚೆ ಔಷಧಿ. ಹಣ್ಣು ಕುಯ್ಯಕ್ ಮುಂಚೆ ಒಂದ್ಸತಿ ಸ್ಪ್ರೇ ಮಾಡಿಸಿ ಆಮೇಲೆ ಹಣ್ಣು ಕುಯ್ಸಕ್ ಬರ್ತದೆ. ನಾವ್ ಅದೇನು ಮಾಡದೇ ಇದ್ದಾಗ ಓಕೆ ನ್ಯಾಚುರಲ್ ಇದ್ ಸಿಕ್ಕುತ್ತೆ ಫ್ರೂಟ್ಗೆ, ಅದಕ್ಕೆ ಅಂತ ತುಂಬಾ ಜಾಸ್ತಿ ಇರ್ವೆ. ಅದು ಅದೇ ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ ಇವಾಗ. ಅಲ್ಲ, ಹಿರಿಯೊಳಗೆ ಖುಷಿ ಆಗಿರ್ಬೋದು, ಒಳ್ಳೆ ಜಾಗ ಸಿಕ್ಕಿದೆ ಅಂತ. ಈಗ ನಿಮ್ಮೊಟ್ಟಿಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಬಂದ್ರು. ಈಗ ಹೇಗೆ ನಿಮ್ಮೊಟ್ಟಿಗೆ ಇನ್ವಾಲ್ವ್ ಆಗ್ತಾರೆ ಕೃಷಿಯಲ್ಲೆಲ್ಲ? ಹೌದು, ನನ್ ದೊಡ್ಡ ಮಗಳು ಸಾನ್ವಿ ಅಂತ, ಇವಳು ಸಮೃದ್ಧಿ. ಅವಳು ಸಾನ್ವಿಗೂ ಅಷ್ಟೇ ಪ್ರತಿಯೊಂದು ಗೊತ್ತಿರುತ್ತೆ. ತೋಟದಲ್ಲಿ ಏನ್ ಆಗ್ತಿದೆ, ಏನ್ ಮಾಡ್ತಿದೀವಿ, ಎಷ್ಟು ಯಾರ್ ಕೆಲ್ಸದವರು, ಏನ್ ಕಷ್ಟ ಏನು, ಕೆಲ್ಸದವ್ರ ಕಷ್ಟ ಏನು, ತೋಟದ ಕಷ್ಟ ಏನು, ಯಾವಾಗ ನೀರ್ ಹೊಡಿಬೇಕು, ಪ್ರತಿಯೊಂದನು ಅವಳು ತಿಳ್ಕೊಂಡಿದ್ದಾಳೆ ಮತ್ತೆ ಡಿಸ್ಕಸ್ ಮಾಡ್ತಾಳೆ. ಹೌದಾ? ಈಗ್ಲೂ ಅಷ್ಟೇ, ಈಗ ಚೆನ್ನಾಗಿ ಮಾತಾಡ್ತಿದ್ಯಾ? ಹೌದಾ? ಮಾತಾಡೋ ಮಧ್ಯದಲ್ಲಿ ಬಂದು ಹೇಳಿದ್ದ? ಹೌದು ಹೌದು. ಆ ತರ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾಳೆ. ಸೊ ಅದೇ ನಾವೇನಂತ ಅಂದ್ರೆ, ಈಗ 10 years ಇಂದ ನಾವು ಕಲಿತಾ ಇರೋದು ತೋಟ ಹೆಂಗೆ ಏನು ಅಂತ. ಬಟ್ ಅವ್ರು ಇವಾಗ 10 years ಇದ್ದಾಗ್ಲಿಂದಾನೇ ಕಲಿತಾ ಇದಾರೆ. ಸೊ ಅವರಿಗೆ ಎಂತ ಎಕ್ಸ್ಪೀರಿಯನ್ಸ್ ಬರ್ಬೋದು. ಸೊ ಅವರಿಗೆ ಈಗ ನೀವೊಂದು ಬ್ರ್ಯಾಂಡ್ ಅನ್ನು ಹಿಡಿದಿದ್ರಿ, ಇದು ಅಷ್ಟು ಸುಲಭ ಇಲ್ಲ. ಒಂದು ಬ್ರ್ಯಾಂಡ್ ಮಾಡೋದು ಸ್ವಲ್ಪ ಮೇಲಕ್ಕೆ ಅದನ್ನ ಹತ್ತಿರದಲ್ಲಿ ತೋರಿಸುವ. ಏನ್ ಹೇಳಿದ್ರು ಬ್ರ್ಯಾಂಡ್ ಹೆಸರು? ಕಾರ್ಗೋಟ್ಸ್ ವೈಲ್ಡ್ ಫಾರೆಸ್ಟ್ ಕಾಫಿ ಅಂತ ಹೇಳಿ. ಈ ರೀತಿ ಒಂದು ಬ್ರ್ಯಾಂಡ್ ಮಾಡಿ ನಿಮ್ಮ ಕಾಫಿಯನ್ನು ಜನರಿಗೆ ನೀವೇ ಹಂಚಬೇಕು. ಅಂದ್ರೆ ನೀವು ಹೊರಗಡೆ ಹಾಕಿದ್ರೆ ಸಾವಯವನ, ಕೆಮಿಕಲ್, ವಿಷ ಹಾಕಿದ್ರೆ ಯಾವ್ದು ಮ್ಯಾಟರ್ ಬರಲ್ಲ, ಎಲ್ಲ ಒಟ್ಟಿಗೆ ಅಂತ ಹಾಕಿ ಹುಡಿ ಮಾಡ್ತಾರೆ. ಆದ್ರೆ ಸಾವಯವದಲ್ಲಿ ಬೆಳಿಬೇಕು ಮತ್ತು ಸಾವಯವ ಜನರಿಗೆ ಕೊಡಬೇಕು ಅಂತ ನಿಮ್ದು ಆಸೆ. ಆ ಕಾರಣಕ್ಕೋಸ್ಕರ ಇದನ್ನ ನೀವು ಪ್ರಾರಂಭ ಮಾಡಿದ? ಹೌದು, ಖಂಡಿತ. ಏನಿತ್ತು ಸವಾಲುಗಳಲ್ಲಿ ಇದ್ರಲ್ಲಿ ಪ್ರಾರಂಭ ಮಾಡ್ಬೇಕಾದ್ರೆ? ಇದಕ್ಕೆ ಅಂದ್ರೆ ಅದೇ ಫಸ್ಟಿಗೆ ಹೆಂಗೆ ರೀಚ್ ಆಗೋದು ಅಂತ ಗೊತ್ತಿರ್ಲಿಲ್ಲ. ಬಟ್ ರೀಚ್ ಆಗೋದಂತೂ ಇತ್ತು. ಜನ ತುಂಬಾ ಇಷ್ಟಪಡ್ತಾರೆ.
ಹೆಂಗೆ ಅಂದ್ರೆ ತುಂಬಾ ಜನ ಇಷ್ಟಪಡಲ್ಲ. ಹ್ಮ್. ಇಷ್ಟಪಟ್ಟವ್ರು ಮತ್ತೆ ಬೇರೆ ಯಾವ್ದಕ್ಕೂ ಹೋಗೋದಿಲ್ಲ. ಓಹೋ. ಆತರ ಒಂದ್ಸತಿ ಕಾಫಿ ತಗೊಂಡು ಟ್ರೈ ಮಾಡಿದ್ರೆ ಹ್ಮ್. ಹೆಲ್ತ್ ಗೊತ್ತಾಗುತ್ತೆ ಅವ್ರಿಗೆ. ಹ್ಮ್. ಹೆಲ್ತ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಕಾಫಿಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾ. ಅದೇ ಮೇನ್ ಇಶ್ಯೂ. ಹೌದು. ಬಟ್ ಈ ಕಾಫಿ ಕುಡಿಯೋದ್ರಿಂದ ಯಾವ್ದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಆಗಲ್ಲ. ಓಹೋ. ಯಾಕಂದ್ರೆ ಒಂದು ಚಿಕೋರಿ ಇಲ್ದಿರೋ ಕಾಫಿನೂ ಸಿಕ್ಕುತ್ತೆ, ಹಾ. ಅದನ್ನ ಟ್ರೈ ಮಾಡ್ಬೋದು. ಹ್ಮ್. ಚಿಕೋರಿಯಿಂದಾನೇ ಗ್ಯಾಸ್ಟ್ರಿಕ್ ಆಗೋದು. ಆಮೇಲೆ ಚಿಕೋರಿನಲ್ಲೂ ಫಸ್ಟ್ ಗ್ರೇಡ್ ಚಿಕೋರಿ ಹಾಕಿರ್ತೀವಿ. ಚಿಕೋರಿ ಇರೋ ಅಂತ ಇದು ಇದೆ, ಬ್ಲೆಂಡು ಇದೆ, ಹಾ. ಪ್ಯೂರ್ ಕಾಫಿನೂ ಇದೆ. ಸೊ ಅದನ್ನ ಟ್ರೈ ಮಾಡಿದವರು ಎಲ್ಲರೂ ಹೇಳೋದು ಅದನ್ನೇ ಕಸ್ಟಮರ್ಸ್. ಹ್ಮ್. ನಿಮ್ ಕಾಫಿ ಕುಡಿದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಗಲ್ಲ, ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಅಷ್ಟೇ. ಅದು ಕ್ಯಾನ್ಸರ್ ಇದೇನೆ, ಏನಿದು ಕ್ವಾಲಿಟಿ ಫಸ್ಟ್ ಗ್ರೇಡ್ ಅಷ್ಟೇ. ಇದು ಆಲ್ ಓವರ್ ಎಲ್ಲಾ ಕಡೆ ಹೋಗುತ್ತೆ. ಕಲ್ಕತ್ತಾ, ಹ್ಮ್. ಇನ್ನ ತಮಿಳ್ನಾಡಲ್ಲಿ, ಹ್ಮ್. ಇನ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ತಗೊಳ್ತಾರೆ. courier ಡೆಲ್ಲಿವರೆಗೂ ಮಾಡ್ತೀರಿ? ಹೋಗಿದೆ. ಯಾರಿಗೆ ಬೇಕಾದ್ರೆ ಕೊರಿಯರ್ ಮಾಡ್ತೀವಿ. ಹೌದು, ಡೈರೆಕ್ಟ್ ವೆಬ್ಸೈಟ್ ಇದೆ. ಹಾ. ಬಿಟ್ರೆ ಇಲ್ಲ ವಾಟ್ಸ್ಆಪ್ ಮಾಡಿದ್ರು ವೆಬ್ಸೈಟ್ ಹೆಸರೇನು ಒಂದ್ಸಲ ನೀಟಾಗಿ ಹೇಳಿ, ಅದು ಯಾರಿಗಾದ್ರು ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. www.cargotswildforest.in. ಇದೀಗ 250 ಗ್ರಾಮ್ ಇತ್ತು, ಕಾಲು ಕೆಜಿ ಇತ್ತು ಹೌದು ಹೌದು ಪ್ಯಾಕೆಟ್ ಅಲ್ಲ. ಹೌದು. ಇಲ್ಲ, ಹೇಳೋರು ತುಂಬಾ ಜನ ಹೇಳಿದ್ರು. ಹ್ಮ್. ಆದ್ರೆ ಮಕ್ಳೆಲ್ಲ ಇಟ್ಕೊಂಡು ಇವಾಗ ಯಾಕೆ ಇದನ್ನೆಲ್ಲ ಮಾಡಕ್ ಹೊರಟಿದ್ಯಾ ಹ್ಮ್. ಅನ್ನೋ ತರ. ಹ್ಮ್. ಬಟ್ ಅದೇ ಇಲ್ಲಿ ಕೆಲ್ಸಕ್ಕೆ ಹೋಗೋರಿಗೆ ಅದು ಯಾರು ಹೇಳಲ್ಲ. ಹ್ಮ್. ಕೆಲ್ಸಕ್ಕೆ ಹೋಗು ನೀನು, ಹ್ಮ್. ಮಕ್ಳನ್ ಬಿಟ್ಟೋಗು ಪರವಾಗಿಲ್ಲ ಅಂತಾರೆ. ಓ. ಬಟ್ ಇದಕ್ಕೆ ಆತರ ಹೇಳೋದಿಲ್ಲ, ಯಾಕೆ ಅಂತಾರೆ. ಹ್ಮ್. ಬಟ್ ಏನಂದ್ರೆ ಮಕ್ಳಿಗೂ ಒಂದ್ ಬ್ರ್ಯಾಂಡ್ ಮಾಡ್ದಂಗ ಓಹೋ. ನೆಕ್ಸ್ಟ್ ಕಂಟಿನ್ಯೂಷನ್ ಅಲ್ಲ, ಅದು ಕರೆಕ್ಟ್ ಕರೆಕ್ಟ್. ಒಂದ್ ಬ್ರ್ಯಾಂಡ್ ಅಂತ ಮಾಡಿದ್ರು. ಹೌದು, ಅದು ಒಂದು. ಆಮೇಲೆ ನಮ್ ತೋಟನ ಬ್ರ್ಯಾಂಡ್ ಮಾಡ್ಬೇಕು ಅನ್ನೋದು ನನಗೆ ಇನ್ನೊಂದಿದೆ. ಹಾ. ಆಗ್ರಿ ಟೂರಿಸಂ ಮಾಡ್ಬೇಕು ಅನ್ನೋದು ಒಂದಿದೆ. ಓಹೋ. ಸೊ ಏನಂದ್ರೆ ಬೆಂಗಳೂರು ಜನಕ್ಕೆ ಅಥವಾ ಬೇರೆ ಕಡೆ ಇರೋರಿಗೆ ತೋಟದಲ್ಲಿ ಇರ್ಬೇಕು ಅನ್ನೋದು ಆಸೆ ಇರುತ್ತೆ. ಹಾ. ತಗೋಬೇಕು ಅನ್ನೋ ಆಸೆ ಇರುತ್ತೆ, ತಗೊಂಡ್ ಮಾಡ್ಸಕ್ ಆಗಲ್ಲ ಅನ್ನೋರಿಗೆ ಸ್ಪೆಂಡ್ ಮಾಡ್ಬೇಕು ಅನ್ನೋದಿರುತ್ತೆ. ಹಾ. ಸೊ ಅವ್ರು ಬಂದ್ಬಿಟ್ಟು ಡೇ ಸ್ಪೆಂಡ್ ಮಾಡ್ಬೋದು ಹ್ಮ್. ಅನ್ನೋದು. ಓಕೆ ಮೇಡಮ್, ಅಗ್ರಿ ಟೂರಿಸಂ ಅನ್ನುವಂಥದ್ದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಇರುವಂತದ್ದು. ಜನರು ಕೃಷಿಯ ಕಡೆ ಬರ್ತಾ ಇದ್ದಾರೆ. ಎಷ್ಟೋ ಜನರಿಗೆ ತುಂಬಾ ದುಡ್ಡಿದೆ, ಎಲ್ಲ ವ್ಯವಸ್ಥೆಗಳಿದೆ. ನೀವು ನೋಡ್ತಿದ್ರಿ ಇವತ್ತು ಮಾಡ್ತಿದ್ದೀರ, ಅದರಲ್ಲಿ ದುಡ್ಡಿರೋ ಕಥೆಗಳು ಏನಾಗ್ತದೆ ಅಂತ. ಅವ್ರಿಗೆ ನೆಮ್ಮದಿ ಅನ್ನೋದಿರಲ್ಲ. ಅದನ್ನು ಹುಡುಕಿಕೊಂಡು ಒಂದು ಶಾಂತಿಯ ಕಡೆಗೆ ಬರ್ತಾರೆ. ಆಗ ಕೃಷಿ ಅವರಿಗೆ ಖಂಡಿತವಾಗಿ ಒಂದು ದಾರಿ ಮಾಡಿಕೊಡ್ತಾರೆ. ಮತ್ತು ಈ ತೋಟವನ್ನು ನಂಗೆ ನೋಡಿದಾಗ ನನಗೆ ವಿಡಿಯೋ ಮಾಡ್ತಿರುವಾಗ ನಂಗೆ ಈ ರೀತಿ ಒಂದು ಕಾನ್ಸೆಪ್ಟ್ ನಂಗೆ ಯೋಚನೆ ಆಯ್ತು, ಇದನ್ನ ಯಾಕೆ ನೀವು ಇನ್ನೂ ಮಾಡಿಲ್ಲ ಅಂತ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಮಾಡಿ, ಆಗ ನಿಮ್ಗಿಂತನೂ ಜನರಿಗೆ ಅವರಿಗೆ ಒಂದು ಕಾಫಿ ತೋಟಕ್ಕೆ ಬಂದೊಂದು ಫೀಲ್ ಆಗುತ್ತೆ. ಸಹಜವಾಗಿ ಸಾವಯವ ಕೃಷಿ ಮಾಡೋದೇ ತುಂಬಾ ಟಫ್. ಅಂಥದ್ರಲ್ಲಿ ಇದನ್ನು ಅಭ್ಯಾಸ ಮಾಡಿಕೊಂಡು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅತ್ಯುತ್ತಮವಾಗಿರುವಂತಹ ಕಾಫಿ ನಿಮಗೆ ಬೇಕಾದ್ರೆ ಇವರನ್ನು ಸಂಪರ್ಕ ಮಾಡಬಹುದು. ಆ ರೀತಿ ಒಬ್ಬೊಬ್ರು ಕೃಷಿಕರನ್ನು ಕಾಂಟ್ಯಾಕ್ಟ್ ಆಗ್ಬೇಕಾದ್ರೂ ಕೂಡ ನಮ್ಗೆ ಒಂದೊಂದು ರೀತಿ ಅದಕ್ಕೊಂದು ಸ್ಟೋರಿ ಇರ್ತದೆ. ನಮ್ ಜೊತೆ ಪುಟ್ಟಸ್ವಾಮಿ ಗೌಡ್ರು ಇದ್ದಾರೆ. ಅವ್ರು ಇದೇ ಭಾಗದವರು. ಅವ್ರದ್ದು ವಿಶೇಷವಾಗಿ ನಮ್ಮ ಚಾನಲ್ ನಲ್ಲಿ ಒಂದು ಅಗ್ರಿ ಟೂರಿಸಂ ಬಗ್ಗೆ ಇದೆ. ಈ ಭಾಗಕ್ಕೆ, ಸಕಲೇಶ್ಪುರ ಭಾಗಕ್ಕೆ, ಬೆಂಗಳೂರು ಕಡೆಯಿಂದ, ಮೈಸೂರು ಕಡೆಯಿಂದ ನೀವು ನಮ್ಮ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಬರಬೇಕಾದ್ರೆ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ. ಅತ್ಯುತ್ತಮವಾಗಿರುವಂತಹ ಒಂದು ಕೃಷಿ ಮಾರ್ಗದರ್ಶನ ಮಾಡುವಂತ ಫಾರ್ಮ್ ಅದು. ಅದರ ಜೊತೆಗೆ ಸಾವಯವ ರೀತಿಯ ಊಟ ತಿಂಡಿಗಳು ಇದೆಲ್ಲ ವ್ಯವಸ್ಥೆ ಇದೆ. ಪುಟ್ಟಸ್ವಾಮಿ ಗೌಡ್ರನ್ನು ಬಂದು ನೀವೆಲ್ಲರೂ ಕೂಡ ಭೇಟಿ ಆಗಬಹುದು. ಸರ್, ನಿಮ್ಗೂ ಕೂಡ ಧನ್ಯವಾದ. ಯಾಕಂದ್ರೆ ಇವತ್ತು ಕೃಷಿ ಮಾಡೋರು ತುಂಬಾ ಜನರು ಸಿಗ್ಬೋದು, ಆದ್ರೆ ಸಾವಯವ ಕೃಷಿಯನ್ನು ಮಾಡ್ತಿರುವಂತ ಸ್ವಾವಲಂಬಿ ಮಹಿಳೆ ನೀವು ಪರಿಚಯ ಮಾಡಿಕೊಟ್ರಿ. ಹಾಗೆ ನಿಮಗೂ ಕೂಡ ಒಂದು ಅತ್ಯುತ್ತಮವಾಗಿರೋ ಮಾಹಿತಿ ಕೊಟ್ರಿ. ಯಾಕಂದ್ರೆ ನಮ್ದು ನಿಮ್ಗೆ ಪರಿಚಯ ಇಲ್ಲದಿದ್ರು ಕೂಡ ಒಂದು ನಂಬಿಕೆ ಇಟ್ಟು ನಮ್ಗೊಂದು ಸಂದರ್ಶನ ಕೊಟ್ಟಿದ್ರು ಮೇಡಮ್. ನಿಮ್ಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕೃಷಿ ಅಂತ ಹೇಳಿದ್ರೆ ಅದು ಒಬ್ಬ ಮಾಡುವಂತ ಕೆಲಸ ಅಲ್ಲ, ಒಂದು ಫ್ಯಾಮಿಲಿ ಸೇರಿ ಮಾಡುವಂತದ್ದು. ನಿಮ್ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ? ನಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಇದ್ದಾರೆ. ಅಮ್ಮ ಅವರು ತುಂಬಾ ಇನ್ವಾಲ್ವ್ ಆಗಿ ಜೊತೆನಲ್ಲಿ ಫುಲ್ ಸಪೋರ್ಟ್ ಮಾಡಿ ತೋಟ ಮ್ಯಾನೇಜ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ನ ನನ್ನ ಹಸ್ಬೆಂಡ್ ಅವರು ಅಷ್ಟೇ, ಅವರು ತೋಟಕ್ಕೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಏನ್ ಬೇಕೋ ಪ್ರತಿಯೊಂದನ್ನು ಎನ್ಕರೇಜ್ ಮಾಡೋದು, ಇದ್ ಮಾಡೋದು ಎಲ್ಲ ಮಾಡ್ತಾರೆ. ಇನ್ ನನ್ನ ಇಬ್ರು ಹೆಣ್ಮಕ್ಳು, ಅವರು ಅಷ್ಟೇ ತೋಟದ ಬರೋದು ಮಾಡೋದು, ನೇಚರ್ ಅಲ್ಲೇ ಬೆಳಿತಾ ಇದ್ದಾರೆ. ಅದೊಂದು ಖುಷಿ ಇದೆ ಸರ್. ಇಲ್ಲಿವರೆಗೂ ಬಂದು ನಮ್ಮ ಸಹಜ ಕೃಷಿ ಮಾಡ್ತಿರೋರಿಗೆ ಎನ್ಕರೇಜ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಸರ್. ಓಕೆ ಮೇಡಮ್, ಫೈನಲ್ ಆಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಿದ್ರಿ ಅಲ್ಲ ಸರ್? ಅದಲ್ಲ, ನಿಮ್ಗೆ ಇಬ್ಬರಿಗೂ ಕೂಡ ಒಂದು ಅತ್ಯುತ್ತಮವಾಗಿರುವಂತ ಒಂದು ಮಾರ್ಗದರ್ಶನ ಮಾಡಿದ್ರಿ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಕ್ಕೆ ನಿಮ್ಮ ಈ ಬ್ರ್ಯಾಂಡ್ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು.